ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಶುಭಮಧ್ಯಾಹ್ನಂ. ಪುರಾಣಾನಾಂ ಸಾರರೂಪಃ ಇತ್ಯೇವ ಪ್ರಥಿತಃ ಭಾಗವತಗ್ರಂಥಃ. ತತ್ರ ಏಷ ಶ್ಲೋಕಃ ವರ್ತತೆ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಭಾಗವತ ಅನೇಕ ಭಕ್ತರ ಕಥೆಯನ್ನು ತಿಳಿಸಿಕೊಡುವಂತಹ ವೇದವ್ಯಾಸರು ಬರೆದ ಎಲ್ಲ ಗ್ರಂಥಗಳಲ್ಲಿ ಭಾರೀ ಪ್ರಮುಖವಾದಂತಹ ಗ್ರಂಥ. ಅದರಲ್ಲಿ ಪ್ರಹ್ಲಾದ ರಾಜರು ನರಸಿಂಹದೇವರನ್ನ ಒಲಿಸಿಕೊಂಡು ಯಾರಿಗೂ ಸಮಾಧಾನ ಮಾಡಲು ಸಾಧ್ಯವೆನಿಸಿದಂತಹ ರೂಪವನ್ನು ತಮ್ಮ ಭಕ್ತಿಯಿಂದ, ತಮ್ಮ ಪ್ರೀತಿಯಿಂದ ದೇವರನ್ನೂ ಸಂತೋಷಗೊಳಿಸಿದಂತಹ ಭಾರೀ ದೊಡ್ಡ ಭಕ್ತರು. ಆ ಪ್ರಹ್ಲಾದ ರಾಜರು ತಮ್ಮ ಎಲ್ಲ ಮಿತ್ರರೊಂದಿಗೆ ಅವರು ಗುರುಕುಲದಲ್ಲಿದ್ದಾಗ ಎಲ್ಲರೂ ಕೂಡ ಕೇಳ್ತಾರೆ, ನಾವೆಲ್ಲ ಆಟ ಆಡ್ತಾ ಇರ್ತೇವೆ, ನೀನು ಮಾತ್ರ ಏನೋ ದೇವರ ಭಜನೆ ನಮಸ್ಕಾರ ಹೀಗೆಲ್ಲ ಮಾಡ್ತಾ ಇರ್ತೀಯಲ್ಲ, ಯಾಕೆ ಇದೆಲ್ಲ ದೊಡ್ಡವರಾದ್ಮೇಲೆ ಮಾಡಬಹುದಲ್ಲ, ಈಗ ಯಾಕೆ ಮಾಡ್ತಾ ಇದ್ದೀಯಾ? ಆಗ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ, ಕೌಮಾರ ಆಚರೇತ್ ಪ್ರಾಜ್ಞಃ. ನೋಡು, ಜಾಣ ಯಾರಿಗನ್ಬೇಕು ಗೊತ್ತಾ? ಯಾರು ಕುಮಾರನಾಗಿದ್ದಾಗಿಂದಲೇನೆ, ಅರ್ಥಾತ್ ಸಣ್ಣ ವಯಸ್ಸಿನಿಂದಲೇನೆ ಧರ್ಮವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ಅವನು ನಿಜವಾಗಿ ಜಾಣ. ಯಾಕೆ ಗೊತ್ತಾ? ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ನೋಡು, ಮನುಷ್ಯ ಜನ್ಮ ಇದು ಬರೋದೇ ಬಹಳ ಅಪರೂಪ. ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡ್ತೇವೆ, ಯಾವಕ್ಕಾದರೂ ಬುದ್ಧಿ ಇದೆಯಾ? ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವುಗಳಿಗೆ ಬುದ್ಧಿಯನ್ನು ದೇವರು ಕೊಟ್ಟಿದ್ದಾನೆ. ಸಾಧನೆಯನ್ನ ಮಾಡಿ ಭಾರೀ ಒಂದು ಕೀರ್ತಿಯನ್ನ ಗಳಿಸುವ, ಪುಣ್ಯವನ್ನ ಗಳಿಸುವ ಈ ಒಂದು ವಿಚಿತ್ರವಾದಂತಹ ದೇಹ ಕೇವಲ ಮನುಷ್ಯ ದೇಹ ಮಾತ್ರ. ಇದು ಸಿಗುವುದೇ ಭಾರೀ ಅಪರೂಪ. ಸಿಕ್ಕಾಗಲೂ ಇದು ಅಧ್ರುವ. ಅಂದ್ರೆ ಇದು ಬಹಳ ವರ್ಷ ನಾವು ಇರ್ತೇವೆ ಅಂತನ್ನೋದಿಲ್ಲ, ಎಷ್ಟು ವರ್ಷ ಇರ್ತೇವೆ ಅನ್ನೋ ಆಯುಷ್ಯವೂ ನಮಗೆ ಗೊತ್ತಿರೋದಿಲ್ಲ. ಅಂತಹ ಒಂದು ದೇಹದಲ್ಲಿ ನಾವು ಹುಟ್ಟಿರ್ತೇವೆ. ಅದನ್ನ ನಾವು ಸಾರ್ಥಕಗೊಳಿಸದೇ ಇದ್ರೆ ನಮ್ಮಂಥ ಮೂರ್ಖರು ಯಾರಿಲ್ಲಪ್ಪ. ಆದ್ದರಿಂದ ನಾವು ಬಹಳ ಸಣ್ಣವರಿದ್ದಾಗಲಿಂದಲೇನೆ ನಾವು ಈ ಒಂದು ಧರ್ಮವನ್ನ ಆಚರಿಸಬೇಕು ಅಂತ ಪ್ರಹ್ಲಾದ ರಾಜರು ಉಪದೇಶವನ್ನ ಮಾಡ್ತಾರೆ. ಇದು ನಿಜವಾದ ಮಾತು. ಧರ್ಮ ಇದು ಬಹಳ ಸಣ್ಣ ವಯಸ್ಸಿನಿಂದ ಮನಸ್ಸಿನಲ್ಲಿದ್ದರೆ ಮಾತ್ರ ದೊಡ್ಡದಾಗಿ ಬೆಳೆಯಲಿಕ್ಕೆ ಸಾಧ್ಯವಿದೆ. ಸಣ್ಣವರಿದ್ದಾಗಲೇನೆ ದೇವರ ಮುಂದೆ ನಿಲ್ಲಿಸಿ ನಮ್ಮ ಧರ್ಮದ ಸಂಸ್ಕಾರಗಳನ್ನು ಕಲಿಸಿಕೊಟ್ಟರೆ, ಪ್ರಾರ್ಥನೆ ಹೇಗೆ ಮಾಡೋದು, ಕೈ ಮುಗಿಯೋದು ಹೇಗೆ, ತಲೆ ಬಾಗೋದು ಹೇಗೆ, ದೇವರ ಮುಂದೆ ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿಯ ಭಕ್ತಿ ಇರಬೇಕು, ಪ್ರಾರ್ಥನೆಯನ್ನ ಮಾಡಬೇಕು, ಇದೆಲ್ಲವನ್ನ ಸಣ್ಣ ವಯಸ್ಸಿನಲ್ಲಿ ಕಲಿಸಿಕೊಟ್ಟಾಗ ಮಾತ್ರ ಸ್ವಲ್ಪ ಆದರೂ ತಿಳುವಳಿಕೆ ಬಂದ ಮೇಲೆ ಅದರ ಬಗ್ಗೆ ಒಂದು ಶ್ರದ್ಧೆ, ಒಂದು ಆಸ್ತಿಕ್ಯ ಬುದ್ಧಿ ಮೂಡಲಿಕ್ಕೆ ಸಾಧ್ಯವಿದೆ. ಯಾವ ಒಂದು ಸಂಸ್ಕಾರವನ್ನೂ ಮೊದಲಿಗೆ ಕೊಡದೇನೆ ಮುಂದೆ ದೊಡ್ಡವರಾಗಿ ಬೆಳೆದ ಮೇಲೆ ಕೇವಲ ಒಂದು ರೀತಿಯಲ್ಲಿ ಶುಷ್ಕ ವಿಚಾರವಾದಗಳಿಗೆ ಮಕ್ಕಳು ಬಿದ್ದು ಬಿಟ್ರೆ, ಯುವಕರು ಬಿದ್ದರೆ ಅವರನ್ನ ಹೊರತರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿದಂತೆ ಸಣ್ಣ ವಯಸ್ಸಿದ್ದಾಗ ಇನ್ನೂ ಮನಸ್ಸು ಬಹಳ ಮೃದುವಾಗಿರುತ್ತದೆ. ಅದು ಭಾರೀ ಫಲವತ್ತಾದ ಭೂಮಿಯಾಗಿರುತ್ತದೆ. ಅಲ್ಲಿ ಏನು ವಿಚಾರಗಳನ್ನು ಹಾಕಿದರೂ ಆ ವಿಚಾರಗಳ ಅಂಕುರ ದೊಡ್ಡ ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ಬಹಳ ಸಣ್ಣ ವಯಸ್ಸಿನಿಂದ ಧರ್ಮವನ್ನು ಕಲಿಸುವುದು ಇದು ಬಹಳ ಮುಖ್ಯವಾದದ್ದು. ಎಲ್ಲ ತಂದೆ ತಾಯಿಗಳು, ಎಲ್ಲ ಹಿರಿಯರು ಇದನ್ನು ತಿಳಿದುಕೊಳ್ಳಬೇಕು. ನಾವು ಮೊದಲಿನಿಂದಲೇನೆ
ನೀನೀಗೇನು ಮಾಡಬೇಡ, ನಾವೆಲ್ಲ ದೊಡ್ಡವರಿದ್ದೇವೆ, ನಾವು ಮಾಡ್ತೇವೆ, ನಿನಗಲ್ಲ ಇದೆಲ್ಲ ಧರ್ಮ, ನೀನು ದೊಡ್ಡವನಾದ್ಮೇಲೆ ಮಾಡುವಂತೆ ಅಂತ ನಾವೇ ಮುಂದಿನ ಒಂದು ಪೀಳಿಗೆಗೆ ಈ ರೀತಿ ಸಂಸ್ಕಾರಗಳನ್ನು ಕೊಡ್ತಾ ಹೋಗಿಬಿಟ್ರೆ ಆಗ ಅವರು ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ಸ್ವತಂತ್ರರಾಗಿ ಬಿಟ್ಟಿರ್ತಾರೆ. ನಾವು ಹೇಳಿದ್ದನ್ನು ಮಾಡ್ತಾರೆ ಯಾಕೆ? ಆದ್ದರಿಂದ ಬಹಳ ಸಣ್ಣ ವಯಸ್ಸಿನಿಂದಲೇನೆ ದೇವರ ಮುಂದಿದ್ದ ಪ್ರಾರ್ಥನೆಯನ್ನ, ಗುರು ಹಿರಿಯರಲ್ಲಿ ನಡೆದುಕೊಳ್ಳಬೇಕಾದಂತಹ ಸಂಸ್ಕಾರಗಳನ್ನು ಕೊಡುವುದು ಬಹಳ ಮುಖ್ಯ. ಮನುಷ್ಯ ಜನ್ಮ ಸಿಗುವುದು ಭಾರೀ ದುರ್ಲಭ. ಸಿಕ್ಕಿದ್ದನ್ನು ಯಾರೂ ಹಾಳು ಮಾಡಿಕೊಳ್ಳಬಾರದು. ಮಾನವ ಜನುಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ನಮ್ಮನ್ನ ಬೈದು ಹೇಳಿದಂತೆ ಈ ಪ್ರಹ್ಲಾದರಾಜರ ಮಾತನ್ನೂ ಕೂಡ ನಾವು ಜೀವನದಲ್ಲಿ ಅನುಸರಿಸಬೇಕು. ಬಹಳ ಸಣ್ಣ ವಯಸ್ಸಿನಿಂದ ಧರ್ಮವನ್ನ ಮಾಡಬೇಕು. ಸುನೀತಿ ತನ್ನ 5 ವರ್ಷದ ಮಗು ಧ್ರುವರಾಜ, ಆ 5 ವರ್ಷದ ಮಗುವಿಗೆ ತಪಸ್ಸು ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾಳೆ. 5 ವರ್ಷದ ಮಗು ಅರಣ್ಯಕ್ಕೆ ಹೋಗಿ ಭಾರೀ ತಪಸ್ಸನ್ನ ಮಾಡಿ 1 ವರ್ಷದಲ್ಲಿ ದೇವರನ್ನೇ ಪ್ರತ್ಯಕ್ಷ ಕಳಿಸ್ಕೊಳ್ಳುತ್ತದೆ. ದೇವರೇ ಎದುರಿಗೆ ಬಂದು ನಿಂತು ನಿನಗೇನು ಬೇಕು ಕೇಳು ಅಂತ ವರ ಕೇಳುವಂತೆ ಆ ಕೂಸಿನ ಮನಸ್ಸು ಅಷ್ಟು ಸ್ವಚ್ಛವಾದದ್ದು, ಶುದ್ಧವಾದದ್ದು. ಅದರಲ್ಲಿ ಯಾವ ರೀತಿ ಸಂಸ್ಕಾರ ಹಾಕ್ತೇವೋ ಅದಕ್ಕೆ ಭಾರೀ ಫಲವಿರುತ್ತದೆ. ಆದ್ದರಿಂದ ಧ್ರುವರಾಜರನ್ನು ನೋಡ್ತೇವೆ, ಪ್ರಹ್ಲಾದರಾಜರನ್ನು ನೋಡ್ತೇವೆ, ಇನ್ನು ಅನೇಕ ಇತಿಹಾಸದ ಬಾಲಕರನ್ನು ನೋಡ್ತೇವೆ. ಸಣ್ಣ ವಯಸ್ಸಿನಿಂದಲೇ ಸಂಸ್ಕಾರವನ್ನು ಪಡೆದಿದ್ದಕ್ಕೆ ದೊಡ್ಡ ಸಾಧನೆಯನ್ನು ಮಾಡಿದ್ದು ನಮಗೆ ವಿದಿತವಾಗಿದೆ. ಅದನ್ನು ನಾವೂ ಕೂಡ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಯಲ್ಲೂ ಆ ಸಂಸ್ಕಾರಗಳನ್ನು ಹಾಕಬೇಕು ಅನ್ನುವುದು ಈ ಪ್ರಹ್ಲಾದರಾಜರ ವಾಕ್ಯದ ಸಂದೇಶ. ನಾಳೆ ಮತ್ತೊಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Harihi Om. A very good afternoon, friends. Bhagavata is a great grantha written by Shri Vedavyasa. He himself says that I have brought the summary, the gist of all the Puranas in this grantha. So this is very important. In that we see the stories of many devotees who attained the Lord's eternal grace on them. One of them was Prahlada Raja. The shloka which I recited was narrated by Prahlada. Prahlada was among his friends in Gurukula. They all were playing, but Prahlada always used to do the tapasya. They came and asked, Prahlada, when we all are playing, we are children, we are of small age. We hear that tapasya is for elders. Why are you alone doing tapasya here? Prahlada Raja says, Kaumara acharet pradnyaha. My dear friends, if one has to be considered intelligent, then he has to start doing dharma in his childhood. Why? Because whatever pure thoughts are sown in the minds of children, their mind will be very fertile at that time. It will be very pure. It will be free of all sins. If the pure thoughts of dharma are sown in those new minds, then they will be reaping rich fruits in the later stages. One will be considered intelligent only if he starts implementing dharma in his life since childhood. Nowadays we hear elders saying that we elders will do all these things related to dharma. You do not indulge in this. You just be far from this. You just be reading. You just concentrate on your studies. Yes, concentrating on the studies is important. But if these, what we say as samskara, are not put in the childhood itself, then when they become youth, they'll be having rationalist thoughts, which of course is good, but sometimes it may mislead. They may be brainwashed, and later they'll never agree to what elders say. Sometimes
half knowledge becomes very dangerous. But if the samskara are put in childhood, then they, of course, when they become youth, they question, but they'll be open-minded. They'll be trying to understand the background of dharma, and they will strongly believe it later if they get convinced. So it's very important to give the samskara to the next generation from childhood itself. Suniti was a great queen. A 5-year-old son, Dhruva, came to her crying, and she convinces him to do tapasya. Remember, when he was just 5 years old. No one would have said that. She sent him to the forest. He did a great tapasya there. In 1 year, the Lord himself came to him and asked him for the boon. This means that the prayers of children are answered very early, because the intentions, the thoughts will always be the purest of its kind. So, my dear friends, this is very important that we should understand. The next generation should be taught about the spirituality from childhood itself. If we teach them how to bow their heads, how to fold their hands, how to behave in front of the elders and gurus in childhood itself, then only they will be able to learn it, to get convinced by it in the later stages also. Let us not keep our children away from dharma in childhood. Let us try to involve them in this. Only then they will be understanding this importance. This is the Sandesha of Prahalada Raja. Tomorrow I'll be coming with one more Subhashita. Till then, please keep sharing. Shri Krishnarpanamastu. Jai Shri Ram.